ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತಿನಿಂದ ಡಿಸೆಂಬರ್ 19ರವರೆಗೆ ಅಧಿವೇಶನ ನಡೆಯುತ್ತೆ. ಸರ್ಕಾರದ ವಿರುದ್ಧ ಸಮರಕ್ಕೆ ವಿಪಕ್ಷ ನಾಯಕರು ಸಜ್ಜಾಗಿದ್ದಾರೆ. ರಾಜ್ಯ ಸರ್ಕಾರವನ್ನ ಕಟ್ಟಿಹಾಕಲು ಕೇಸರಿ ಪಡೆ ರೆಡಿಯಾಗಿದೆ. ಪ್ರಮುಖವಾಗಿ ರೈತರ ಸಮಸ್ಯೆಗಳನ್ನೇ ಮುಂದಿಟ್ಟು ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧತೆ. ಬಿಜೆಪಿಗೆ ಕೌಂಟರ್ ಕೊಡುವುದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೂಡ ಸರ್ವ ರೀತಿಯಲ್ಲೂ ತಯಾರಿಯನ್ನ ಮಾಡಿಕೊಂಡಿದೆ. ಅಧಿವೇಶನವನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ರಣತಂತ್ರ ರೂಪಿತವಾಗಿದೆ. ವಿಪಕ್ಷಗಳು ಯಾವುದೇ ಅಸ್ತ್ರವನ್ನ ಹೂಡಿದ್ರೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಸರ್ಕಾರದ ವಿರುದ್ಧ ಸಮರವನ್ನು ಸಾರುವುದಕ್ಕೆ ಒಂದಷ್ಟು ವಿಚಾರಗಳನ್ನು ವಿಪಕ್ಷಗಳು ರೆಡಿ ಮಾಡಿಕೊಂಡಿವೆ. ಮುತ್ತಿಗೆ ಹಾಕೋದಕ್ಕೆ, ಹೋರಾಟ ಮಾಡೋದಕ್ಕೆ ಈ ರೀತಿಯ ಪ್ಲಾನ್ಸ್ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಹಾಗೆಯೇ ಕಿರಣ್ ಹನಿಯಡ್ಕ ಮತ್ತು ಸಹದೇವ್ ಮಾನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಸನ್ನ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಪ್ರಸನ್ನ, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ವಿಪಕ್ಷವನ್ನ ಎದುರಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ, ಹಾಗೆಯೇ ವಿಪಕ್ಷದ ಬತ್ತಳಿಕೆಯಲ್ಲಿರುವಂತಹ ಪ್ರಮುಖ ವಿಷಯಗಳು ಯಾವ್ದ್ಯಾವುದು ಅಂತ ಅಧಿವೇಶನದ ಉದ್ದಕ್ಕೂ ಯಾವ ರೀತಿ ಹೋರಾಟವನ್ನು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ? ಮಧುಶ್ರೀ, ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೆಂಗಳೂರಿನಿಂದ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ನಾಯಕರು ಕೂಡ ಬೆಳಗಾವಿಗೆ ಬಂದು ಇಳಿದಿದ್ದಾರೆ. 11 ಗಂಟೆಗೆ ಸರಿಯಾಗಿ ವಿಧಾನಮಂಡಲ ಅಧಿವೇಶನ, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಕೂಡ ಪ್ರಾರಂಭವಾಗುತ್ತೆ. ಒಂದು, ವಿರೋಧ ಪಕ್ಷಗಳನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಸಹಜವಾಗಿ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನಿಸ್ತಾ ಇರುವಂತಹ ವಿಚಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿರೋಧ ಪಕ್ಷಗಳು ನಿಲುವಳಿಯನ್ನ ಕೊಟ್ಟಿವೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಕರ್ನಾಟಕ ಸರ್ಕಾರದ ಕೊಡುಗೆ ಏನು, ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಉತ್ತರದ ರೂಪದಲ್ಲಿ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ರೈತರ ಸಮಸ್ಯೆಗಳು ಕೂಡ ಮುನ್ನೆಲೆಗೆ ಬಂದೇ ಬರುತ್ತೆ. ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳಿರ್ಬೋದು, ನೀರಾವರಿ ವಿಷಯ ಇರ್ಬೋದು, ತುಂಗಭದ್ರಾ ಡ್ಯಾಮ್ಗೆ 32 ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸುವಂತಹ ವಿಚಾರ ಇರ್ಬೋದು, ಮೆಕ್ಕೆಜೋಳದ ಖರೀದಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿರ್ಬೋದು, ಇದರ ಬಗ್ಗೆಯೂ ಕೂಡ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಸಹಜವಾಗಿಯೇ ಆಡಳಿತ ಪಕ್ಷಕ್ಕೆ ಅರಿವಾಗಿದೆ. ಇದೇ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳನ್ನ ಕ್ರಾಸ್ ಮಾಡಬೇಕು ಅನ್ನುವಂಥದ್ದು ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಕಿಕೊಂಡಿರುವಂತಹ ಸ್ಟ್ರಾಟಜಿ. ರೈತರ ವಿಚಾರದಲ್ಲಿ ಮೆಕ್ಕೆಜೋಳ ಖರೀದಿ ಇರ್ಬೋದು ಅಥವಾ ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಅತಿವೃಷ್ಟಿಯ ಪರಿಹಾರ ಇರ್ಬೋದು, ಇದೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಯಾವ ರೀತಿ ರಾಜ್ಯವನ್ನ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನೇ ಮುಂದೆ ಇಟ್ಕೊಂಡು ವಿರೋಧ ಪಕ್ಷಗಳಿಗೆ ಸಹಜವಾದಂತಹ ತಿರುಗೇಟನ್ನು ಕೊಡೋದಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ಇವತ್ತಿನ ಅಧಿವೇಶನ ಬಹಳ ಗಮನ ಸೆಳೀತಾ ಇದೆ. ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಕಾಂಗ್ರೆಸ್ ಆಲೋಚನೆಯನ್ನ ಮಾಡ್ತಿದೆ. ಹೀಗಾಗಿ ಅದಕ್ಕೆ ಬೇಕಂತ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿಕೊಳ್ಳಲಾಗಿದೆ. ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿದೆ. ಅಲ್ಲಿ ಯಾವೆಲ್ಲ ಶಾಸಕರು ಒಗ್ಗಟ್ಟಾಗಿರಬೇಕು, ಸಚಿವರು ಹೇಗೆ ಕೌಂಟರ್ನ ಕೊಡಬೇಕು, ವಿರೋಧ ಪಕ್ಷಗಳು ಬಳಸುವಂತಹ ಮತ್ತು ಮಾಡುವಂತಹ ಆರೋಪಗಳಿಗೆ ಪ್ರತ್ಯುತ್ತರವನ್ನ ಹೇಗೆ ಸಮರ್ಥವಾಗಿ ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಕಾಂಗ್ರೆಸ್ ಚರ್ಚೆಯನ್ನ ನಡೆಸಲಿಕ್ಕಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಪ್ರಸನ್ನ. ಇನ್ನು ಕಿರಣ್ ಹನಿಯಡ್ಕ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆಯೋಣ. ಕಿರಣ್, ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷ ಆಡಳಿತಾರೂಢ ಪಕ್ಷವಾಗಿ ಯಾವ ರೀತಿಯಾಗಿ ಈ ಒಂದು ಅಧಿವೇಶನವನ್ನ ಎದುರಿಸಬೇಕು ಅದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಬಿಜೆಪಿ ವಿಪಕ್ಷ, ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಕಾಂಗ್ರೆಸ್ ಸರ್ಕಾರವನ್ನ ಸದನದಲ್ಲಿ ಮಣಿಸೋದಕ್ಕೆ ಅಥವಾ ಅವರನ್ನ ಯಾವ ರೀತಿಯಾಗಿ ಹಿಡಿದಿಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಸ್ ಅನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿಯಿಂದ ಯಾವ ರೀತಿಯ ರಣತಂತ್ರಗಳು ರೂಪಿತವಾಗಿದೆ ಅಂತ ಹೇಳಿ. ಮಧುಶ್ರೀ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾದಂತಹ ಚರ್ಚೆ ಮತ್ತು ರೈತರ ಸಮಸ್ಯೆಗಳು, ಈ ಎರಡು ವಿಚಾರಗಳನ್ನು ಪ್ರಧಾನವಾಗಿ ಇಟ್ಕೊಂಡು JDS ಪಕ್ಷದ ಜೊತೆಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಬಿಜೆಪಿ ಈ ಬಾರಿ ಅಧಿವೇಶನಕ್ಕೆ ಬರ್ತಾ ಇದೆ. ಮೊದಲ ದಿನದ ಕಲಾಪ ಸಂತಾಪ ಸೂಚನೆಗಷ್ಟೇ ಸೀಮಿತವಾದರೂ ಕೂಡ ಇವತ್ತೇ ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅನ್ನುವಂಥದ್ದನ್ನು ಬಿಜೆಪಿ ಹೇಳ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತೇ ಸ್ಪೀಕರ್ಗೆ ನಿಲುವಳಿ ಸೂಚನಾ ನೋಟಿಸ್ ಅನ್ನು ಕೂಡ ವಿಧಾನಸಭೆಯಲ್ಲಿ ಬಿಜೆಪಿ ವಿಪಕ್ಷವಾಗಿ ಕೊಟ್ಟಿದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತಾದಂತಹ ಚರ್ಚೆಯನ್ನು ಪ್ರಸ್ತಾಪ ಮಾಡಿದರೆ ಖಂಡಿತವಾಗಿ ಕೂಡ ಅದು ಈ ಮೊದಲ
ವಾರದಲ್ಲೇ ಇಲ್ಲಿ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದು ಬಿಜೆಪಿ ನಿರೀಕ್ಷೆ ಆಗಿದೆ. ಸಹಜವಾಗಿ ಇಷ್ಟು ವರ್ಷಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಕೊನೆಯ ದಿನಗಳಲ್ಲಿ ಕೊನೆಯ 2-3 ದಿನಗಳು ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತಾದ ಚರ್ಚೆಗೆ ಅವಕಾಶಗಳು ಸಿಗ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿ ಅವಕಾಶ ಆಗದೆ ಬದಲಾಗಿ ಮೊದಲ ದಿನದಿಂದಲೇ ಚರ್ಚೆಗೆ ಅವಕಾಶವನ್ನು ಪಡೆಯುವಂತಹ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕನ್ನುವಂತಹ ಒಂದು ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡು ಈ ಮೊದಲ ದಿನವೇ ಚರ್ಚೆಗೆ ಅವಕಾಶವನ್ನು ಕೋರಿ ಸ್ಪೀಕರ್ಗೆ ನಿಲುವಳಿ ನೋಟಿಸ್ ಅನ್ನು ಕೊಟ್ಟಿದೆ. ಇದರ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇರುವುದು, ಭತ್ತ ಬೆಲೆ ನಿಗದಿ ಇರಬಹುದು, ಬೆಂಬಲ ಬೆಲೆ ಇರಬಹುದು, ಅಥವಾ ಕಬ್ಬಿಗೆ ದರ ನಿಗದಿ ಮಾಡುವಂತಹ ವಿಚಾರ ಇರಬಹುದು, ಮತ್ತು ತುಂಗಭದ್ರಾ ಅಣೆಕಟ್ಟಿಗೆ ಕ್ರಸ್ಟ್ ಗೇಟ್ಗಳ ಅಳವಡಿಕೆಯಲ್ಲಿ ಆಗಿರುವಂತಹ ವಿಳಂಬದಿಂದ ರೈತರಿಗೆ ಆಗಿರುವಂತಹ ಸಮಸ್ಯೆ ಇರಬಹುದು. ಈ ರೀತಿಯಾದಂತಹ ಹಲವು ರೈತ ಪರವಾದಂತಹ ಸಮಸ್ಯೆಗಳೇನಿದೆ ಅವುಗಳ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಬೇಕನ್ನುವಂತಹ ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ. ಇದಕ್ಕೆ ಪೂರಕವಾಗಿ ನಾಳೆ ಅಂದ್ರೆ ಮಂಗಳವಾರ ಬೆಳಗಾವಿಯಲ್ಲಿ ಬೃಹತ್ ಆದಂತಹ ರೈತರ ಪ್ರತಿಭಟನೆಯನ್ನು ಕೂಡ ಬಿಜೆಪಿ ಆಯೋಜನೆಯನ್ನು ಮಾಡಿದೆ. ಸುಮಾರು 15ರಿಂದ 20 ಸಾವಿರದಷ್ಟು ರೈತರನ್ನ ಬೆಳಗಾವಿ ಮತ್ತು ಬೆಳಗಾವಿ ಸುತ್ತಮುತ್ತಲ ಜಿಲ್ಲೆಗಳ ರೈತರನ್ನ ಸೇರಿಸಿ ಇಲ್ಲಿ ಪ್ರತಿಭಟನೆಯನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ಬಿಜೆಪಿ ಈಗಾಗಲೇ ಮಾಡಿಕೊಂಡಿದೆ. ಈ ಮೂಲಕ ಸದನದ ಹೊರಭಾಗದಲ್ಲಿ ರೈತರ ಬೃಹತ್ ಆದಂಥ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು, ಇದೇ ವಿಚಾರವನ್ನು ಸದನದಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ರೈತರ ಸಮಸ್ಯೆ ವಿಚಾರದಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ. ಇದರ ಜೊತೆಗೆ ಮಳೆ ಹಾನಿಗೆ ಸಂಬಂಧಪಟ್ಟಂತಹ ಪರಿಹಾರದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕಡೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿ ಇನ್ನೂ ಕೂಡ ರಾಜ್ಯ ಸರ್ಕಾರ ತನ್ನ ನಿಧಿಯಿಂದ ರೈತರಿಗೆ ಅಥವಾ ಮಳೆ ಹಾನಿಯಿಂದ ಪರಿಹಾರಕ್ಕೆ ಕೊಡಬೇಕಾದಂತಹ ಪರಿಹಾರ ಏನಿದೆ ಆ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಸದನದಲ್ಲಿ ಬಿಜೆಪಿ ಪ್ರಸ್ತಾಪವನ್ನು ಮಾಡುತ್ತೆ. ಇನ್ನು ಹೊರತುಪಡಿಸಿದಂತೆ ಕಾನೂನು ಸುವ್ಯವಸ್ಥೆ, ರಾಜ್ಯದಲ್ಲಿ ಆಗಿರುವಂತಹ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಆರೋಪ ಏನಿದೆ ಬಿಜೆಪಿಯದ್ದು, ಈ ಆರೋಪವನ್ನು ಕೂಡ ಪ್ರಧಾನವಾಗಿ ಬಿಜೆಪಿ ಪ್ರಸ್ತಾಪವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಮತ್ತೊಂದೆಡೆ ಸಹಜವಾಗಿ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಿದೆ, ಆಡಳಿತದಲ್ಲಿ ಸಚಿವರು ಹಾಗೂ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಮತ್ತು ರಾಜ್ಯದ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ನಲ್ಲಿರುವಂತಹ ಆಂತರಿಕ ಬಿಕ್ಕಟ್ಟು ಅಥವಾ ಭಿನ್ನಮತ ಇತ್ತೀಚಿನ ಬೆಳವಣಿಗೆಗಳಿಂದ ಇವುಗಳ ವಿಚಾರವನ್ನು ಕೂಡ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿ ರಾಜ್ಯ ಸರ್ಕಾರದಲ್ಲಿ ಆಡಳಿತಕ್ಕಿಂತ ಹೆಚ್ಚಾಗಿ ಕುರ್ಚಿ ಉಳಿಸಿಕೊಳ್ಳುವಂತಹ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೇಂದ್ರೀಕರಿಸುವಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಸದನದಲ್ಲಿ ಪ್ರಮುಖವಾಗಿ ಬಿಜೆಪಿ ಮಾಡುತ್ತೆ. ಹೀಗಾಗಿ ರೈತರ ವಿಚಾರ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಇವುಗಳನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಸದನದಲ್ಲಿ ಈ ಬಾರಿ ವಿಪಕ್ಷ ಬಿಜೆಪಿ ಹೋರಾಟಕ್ಕೆ ತೀರ್ಮಾನವನ್ನು ಮಾಡಿಕೊಳ್ತಾ ಇದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್, ಮಾಹಿತಿಯನ್ನ ಪಡಿತೀನಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.